ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಮೊಹರಂ ಹಬ್ಬ ಹಾಗೂ ಶ್ರೀ ಹನುಮಾನ್ ದೇವರ ಓಕಳಿ ಹಬ್ಬದ ಹಿನ್ನೆಲೆ ರಬಕವಿ ಹೊರಠಾಣೆ ಪೊಲೀಸ್ ಸಿಬ್ಬಂದಿ ವತಿಯಿಂದ ರಬಕವಿಯ ಶ್ರೀ ಮಲ್ಲಿಕಾರ್ಜುನ ಸಮುದಾಯ ಭವನದಲ್ಲಿ ಶಾಂತಿ ಪಾಲನಾ ಸಭೆ ಜರುಗಿದೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಬನಹಟ್ಟಿ ಪೊಲೀಸ್ ವೃತ್ತ ನಿರೀಕ್ಷಕ ರಾಜು ಪಾಟೀಲ್, ಮೊಹರಂ ಹಬ್ಬದ ಸಂದರ್ಭದಲ್ಲಿ ರಬಕವಿ ಪಟ್ಟಣಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುವ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಊರಿನ ಹಿರಿಯರು ಹಾಗೂ ಯುವಕರು ಸಹಕಾರ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಪೊಲೀಸ್ ಇಲಾಖೆ ಅಗತ್ಯ ಭದ್ರತಾ ವ್ಯವಸ್ಥೆ ಕಲ್ಪಿಸಲಿದ್ದು ಶಾಂತಿಗೆ ಭಂಗ ತರುವ ಕಿಡಿಗೇಡಿಗಳ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಎಂದಿದ್ದಾರೆ. ಮೊಹರಂ ಹಾಗೂ ಶ್ರೀ ಹನುಮಾನ್ ದೇವರ ಓಕಳಿ ಹಬ್ಬವನ್ನ ಹಿಂದೂ ಮುಸ್ಲಿಂ ಸಮುದಾಯದವರು ಎಂದಿನಂತೆ ಭಾವೈಕ್ಯತೆಯಿಂದ ಶಾಂತಿಯುತವಾಗಿ ಹಾಗೂ ಅದ್ದೂರಿಯಾಗಿ ಆಚರಿಸಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಧಾರ್ಮಿಕ ಆಚರಣೆಗಳ ಸಂದರ್ಭದಲ್ಲಿ ಯಾವುದೇ ಸಮುದಾಯದ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟು ಮಾಡುವಂತಹ ಕೃತ್ಯಗಳನ್ನ ಯಾರು ಕೂಡ ಮಾಡಬಾರದು ಅಂತ ಸೂಚಿಸಿದ್ದಾರೆ. ಎರಡು ಭಾವನೆಗಳಿಗೆ ಸಂಬಂಧಪಟ್ಟಂತ ವಿಷಯ ಇದೆ. ಜಿಲ್ಲಾಕ್ಕೆ ಹೋಗ್ಬೇಕು ಕಚ್ಕೊಂಡಿರ್ಬೇಕು, ಭಾಳ ಕರೆಕ್ಟ್ ಆಗಿದೆ. ಮುಂದೆ ಅವಸರ ಮಾಡ್ಕೊಂಡು ಸ್ವಲ್ಪ ಅವಕಾಶ ಅದು ನಾನೇ ಏನಿಲ್ಲ, ನಿಮ್ಮ ಮನುಷ್ಯ ಏನೈತೆ ಗೊತ್ತಾದ್ರು ನಾನೇ ಹೇಳ್ಬಿಡ್ತೀನಿ. ಒಂದು ಎರಡನೇದು ಡಾಲ್ವಿ ಗಿಲ್ವಿ ಅಂತ ಏನು ಮಾಡಕ್ಕೆ ಹೋಗೋದು, ನಾವೆಲ್ಲ ಕಡೆ ಬಂದಿರ್ತೀವಿ. ಶಾಂತ ರೀತಿಯಿಂದ ದೇವ್ರ ಭಕ್ತಿಗೆ ಏನು ಬೇಕು ಅದನ್ನು ಮಾಡಿ ಇದಾಯ್ತು. ಆಮೇಲೆ ಈ ಮ್ಯಾಕ್ ಹಾಕ್ತೋದು ಯಾರು ಹಿರಿಯರ ಜವಾಬ್ದಾರಿ ತಗೋತೀವಿ ನೋಡಿ. ಯಾಕಂದ್ರೆ ಹೆಣ್ಮಕ್ಳು ಬರ್ತಾರೆ ಹೇಳ್ತಾರೆ, ಅವಾಗ ಅದೊಂದು ಅಡಚಣೆ ಆಗುವ ಮತ್ತು ಏನಾದ್ರು ಸಮಸ್ಯೆ ಆಗುವಂಥ ವಿಷಯ ಯಾರು ಮ್ಯಾಕ್ ಯಾರು ಹೋಗ್ತಾರೋ ಜವಾಬ್ದಾರಿ ಅದು ಮ್ಯಾಕ್ ಹಾಕ್ಕೊಂತಾರೆ, ಜವಾಬ್ದಾರಿ ಕೊಟ್ಟು ಮ್ಯಾಕ್ ಹಾಕ್ಕೊಂತಾರೆ ಭಕ್ಷ್ಯ ಬಿಡೋದು. ಆಮೇಲೆ ಒಬ್ಬರೇ ಟೈಮ್ದಾಗ ಏನೈತೆ ನಾನು ಬಂದಿರ್ತೀನಿ, ಇಲ್ಲೇ ಇರ್ತೀನಿ ಅವತ್ತ ಹಿರಿಯರು ಮುಂದೆ ಎರಡು ಹಾಕೋಲ್ಲ ಶಾಂತ ರೀತಿಯಿಂದ ಆಗೋದು ಊರುಗಳು ಒಬ್ಬರನ್ನೇ ಆಗಿದೆ. ಮಾಹಿತಿಲ್ಲ ಮಾತಾಡ್ತಿದ್ರು ಇವತ್ತು ಹಾಕೋದು ಅವಶ್ಯ ಆಗಿತ್ತು. ಇವತ್ತು ಮಾಹಿತಿ ಏನು ಅವಶ್ಯಕತೆ ಇಲ್ಲ. ಏನಾಗುತ್ತೆ, ಎರಡೂ ಹಬ್ಬಗಳನ್ನು ಇಬ್ಬರು ಕೂಡ ಆಚರಣೆ ಮಾಡೋ ಹಬ್ಬ ಅದ. ಏನಾಗೈತಿ, ಎರಡೂ ಒಂದೇ ದಿವಸ ಬಂದವು. ಸಮಸ್ಯೆ ಇಷ್ಟ ನನಗೆ ಬರ್ತಿದ್ದಾಗ ಈ ಹೋಲಿ ಮುಂದೆ ಜನ ಮಕ್ಕೋತಾರೆ ಅನಿಸುತ್ತೆ. ಹೋಲಿ ಹೋಗ್ಬಿಡ್ತಾರೆ, ಜನ ಮಕ್ಕೋತಾರ. ಹೋಗ್ಲಿ ಯಾಕಂದ್ರೆ ಇಲ್ಲೇ ನಿರ್ಣಯ ಮಾಡಿಬಿಟ್ಟು ಮತ್ತು ನಾಳೆ ಆಲ್ರೆಡಿ ಹೋಗ್ಲಿಗೆ ಅವತ್ತು ನೀರು ಸಭೆಯಲ್ಲಿ ತೇರದಾಳ ಪೊಲೀಸ್ ಠಾಣೆಯ ಪಿಎಸ್ಐ ಸಿಂಗನವರ, ಹಿರಿಯರು ಆದ ರಾಮಣ್ಣ ಹುಲಕುಂದ, ಸಂಜಯ ತೆಗ್ಗಿ, ನೀಲಕಂಠ ಮುತ್ತೂರ, ಭೀಮಸಿ ಪಾಟೀಲ್, ಶಂಕರ ಪಾಟೀಲ್, ಮಾರುತಿ ನಾಯ್ಕ, ಸಂಗಪ್ಪ ಮಡಿವಾಳ, ಪ್ರಭು ಪೂಜಾರಿ, ಪ್ರಭು ಉಮದಿ, ಮಹದೇವ್ ಧೂಪದಾಳ, ಚಿದಾನಂದ ಗಾಳಿ ಹಾಗೂ ಮುಸ್ಲಿಂ ಸಮುದಾಯದ ಹಿರಿಯರು ಆದ ಆಲಂ ಹುಂಡೇಕರ್, ಮೊಹಮ್ಮದ್ ಲೆಂಗ್ರೆ, ಉಸ್ಮಾನ್ ಸಾಬ್ ಲೆಂಗ್ರೆ, ಇಕ್ಬಾಲ್ ಲೆಂಗ್ರೆ, ಇಸ್ಮಾಯಿಲ್ ನಮಾಜ್ ಕಟ್ಟಿ ಸೇರಿ ಪೊಲೀಸ್ ಸಿಬ್ಬಂದಿಗಳು ಆದ ಇಎಸ್ಐ ಕರಣ್ ರಜಪೂತ್ ಬಸ್ಮಿ ಹಾಗೂ ಅನೇಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.